ಏನ್ ಮಾಡ್ತಿದಾರೆ ನಿಮ್ ಮಗ ಇವಾಗ? ನಿಮ್ ಸೊಸೆ ಏನ್ ಮಾಡ್ತಿದ್ದಾಳೆ? ಚೆನ್ನಾಗಿ ನೋಡ್ಕೊಂತಾಳ? ನಮ್ಮನೇಲಿ ಇದೆ ಒಂದು ಮೂದೇವಿ. ಏನು ವಾಕಿಂಗು ತುಂಬಾ ದಿವಸ ಬಂದಿಲ್ಲ ರೀ. ಸುನಂದ ಅವ್ರು ಬಂದಿದ್ರಾ? ಅವತ್ತು ಕಿಟಿ ಪಾರ್ಟಿಗೆ ಬಂದಿದ್ರು. ಅವ್ರ ಫ್ರೆಂಡ್ಸ್ ಇಬ್ರು ಬಂತಾರೆ, ಅವ್ರನ್ನ ಆಡ್ ಮಾಡಿ ವಾಟ್ಸ್ಆ್ಯಪ್ ಗ್ರೂಪ್ಗೆ ಅಂತ ಕೇಳಿದ್ರು. ಅವ್ರೇನಾದ್ರು ಸಿಕ್ಕಿದ್ರೆ ನನಗೆ ಫೋನ್ ಮಾಡಕ್ಕೆ ಆಯ್ತಾ? ಏನ್ರಿ ಲಕ್ಷ್ಮಿ ಬಂದ್ರಿ, ಹೋಗೋಣ. ಇವತ್ತು ಲಾಸ್ಟ್ ಡೇ, ನಾಳೆಯಿಂದ ನಾನು ಫುಲ್ ಡಯಟ್ ಮಾಡ್ತೀನಿ. ಬರ್ತೀರಾ ನೀವು? ನಾನು ಮತ್ತೆ ಸುಮಿತ್ರ ಹೋಗ್ತಾ ಇದ್ದೀವಿ, ಬನ್ನಿ ಪರವಾಗಿಲ್ಲ. ಅಯ್ಯೋ ವೇಟ್ ಕಮ್ಮಿ ಆಗತ್ತೆ ಬನ್ರಿ. ಏನು ದಿನ ವಾಕಿಂಗ್ ಮಾಡ್ತಿರ್ತಾನೆ ರೀ. ಸಾಯಂಕಾಲ ಹೊತ್ತು ಜಾಸ್ತಿ ವಾಕಿಂಗ್ ಮಾಡಬಾರ್ದು, ಸೊಳ್ಳೆ ಬರೋ ಟೈಮ್. ಈಗ ಹೋಗಿ ಒಂದು ಪಾನಿಪುರಿ ತಿನ್ಕೊಂಡು ಹಂಗೆ ಒಂದು ಮಸಾಲೆ ಪುರಿ ತಿನ್ಕೊಂಡು ರೀ, ಸ್ವಲ್ಪ ಮೈಯೆಲ್ಲ ದಪ್ಪ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ವಾಕಿಂಗ್ ಮಾಡಿ ಸುಸ್ತಾಗ್ತಾ ಇದೀರಿ, ಏನಾದ್ರು ತಿನ್ಬೇಕು ಅನಿಸ್ತಿದೆ, ಬನ್ನಿ ಪಾನಿಪುರಿ ತಿನ್ಕೊಂಡು ಬಂದಾರ ಬನ್ನಿ. ಬನ್ರಿ, ಒಂದೇ ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದ್ರೆ ಏನಾಗಲ್ಲ. ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇದೆ, ಅದು ನಡೆಯುತ್ತೆ. ಇನ್ನೊಂದು 2 ರೌಂಡ್ ಎಕ್ಸ್ಟ್ರಾ ಮಾಡಿಬಿಟ್ರೆ ಎಲ್ಲ ಕರಗೋಗ್ಬಿಡುತ್ತೆ. ನಾನು ಬೆಳಿಗ್ಗೆ ಎದ್ದು ತುಳಸಿದು ಎಲೆ ಇದೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನ ನೀರಲ್ಲಿ ಅಜ್ಜಿ ಚೆನ್ನಾಗಿ ಅದನ್ನು ಬಿಸಿ ಮಾಡಿಕೊಂಡು ದಿನ ಕುಡಿತೀನಲ್ವಾ, ಏನೂ ನನಗೆ ಪ್ರಾಬ್ಲಮ್ ಆಗಲ್ಲ. ಇವತ್ತು ಒಂದು ಮಸಾಲೆ ಪುರಿ ಒಂದು ಲಾಸ್ಟ್ ತಿಂದ್ಬಿಟ್ಟು ನಾಳೆಯಿಂದ ಫುಲ್ ಡಯಟ್ ಮಾಡ್ತೀನಿ. ಭಯ್ಯ ಬೇಗ ಕೊಡಿ, ನಾಲ್ಗೆಲ್ಲಿ ನೀರು ಸುರಿತೈತೆ, ನಡೆಯೋಕ್ಕಾಗ್ತಿಲ್ಲ. ನಾವು ಇವತ್ತೊಂದು ದಿವಸ ಮಾತ್ರ ವಾಕಿಂಗ್ಗೆ ಪಾನಿಪುರಿ ತಿಂದ್ಬಿಡೋಣ. ಇನ್ನೇನು ಡಯಟ್ ಚೆಕ್ ಮಾಡ್ತೀವಲ್ಲ, ಸೊ ಇನ್ಮೇಲೆಲ್ಲ ಜಂಕ್ ಫುಡ್ ಎಲ್ಲ ತಿನ್ನಂಗಿಲ್ಲ ನಾವು. ಫಾಸ್ಟ್ ಆಗಿರೋ ಫುಡ್ಡು ತಿನ್ಬಾರ್ದು. ಬರೀ ಎಲೆ, ಹೂವು, ಹಣ್ಣು, ಕಾಯಿ ಇದೇ ತಿನ್ನೋಣ ನಾಳೆಯಿಂದ. ಇವತ್ತು ಒಂದ್ ದಿವಸ ಮಾತ್ರ ತಿಂದ್ಬಿಡೋಣ. ಬೈ ಒಂದು ಸ್ವಲ್ಪ ಖಾರ ಇರೋದು ಹಾಕಿ. ಚೆನ್ನಾಗಿದೆ. ಭಯ್ಯ ಪಾನಿಪುರಿ ತೂತಾಗ್ಬಿಟ್ಟಿತ್ತು, ನೀರಲ್ಲಿ ಕಗಡ ಹೋಗ್ಬಿಟ್ಟಿದೆ. ಒಂದು ಗ್ಲಾಸ್ ಕೊಡಿ ಫ್ರೀಯಾಗಿ. ಎಕ್ಸ್ಟ್ರಾ ಕೊಡ್ಬೇಕು ಬರ್ತೀನಿ.